ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಹಳೆ ಡಿಸೈನ್ ನ ಹೊಸ ರೀತಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇವತ್ತಿನ ಡಿಸೈನ್ಗೆ ನಾನು 7 ಎಳೆ ದಾರನ ತಗೊಂಡು ಈ ರೀತಿ ನಾನು ಗಂಟನ್ನ ಹಾಕಿಟ್ಕೊಂಡಿದ್ದೀನಿ. ಸೇಮ್ ಪಾಯಿಂಟ್ಗೆ ನೀಡಲ್ನ ಹಾಕಿ ದಾರ ತೆಗೆದು ಒಂದು ಚೈನ್ ಹಾಕೋತೀನಿ. ಚೈನ್ ಹಾಕಿ ಆದ್ಮೇಲೆ ಇವಾಗ ಚೈನ್ಗಳನ್ನ ಕೌಂಟ್ ಮಾಡ್ಕೊಳ್ಳೋಣ. ಇವಾಗ ನಾನು 3 ಚೈನ್ ಹಾಕೊಂಡಿದ್ದೀನಿ. 3 ಚೈನ್ ಹಾಕೊಂಡು ಸೂಜಿ ಮೇಲೆ 2 ಸತಿ ದಾರ ತಗೊಂಡು ನೋಡಿ, ನಾವೇನು ಇಲ್ಲಿ ಫಸ್ಟ್ ಲಾಕ್ ಮಾಡಿ ಚೈನ್ ಹಾಕೊಂಡ್ವಲ್ಲ, ಅದ್ರ ಪಕ್ಕನೆ ನಾವು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. 2ರಲ್ಲಿ 1, ಮತ್ತೆ ದಾರ ತಗೊಂಡು 2ರಿಂದ ಹೊರಗಡೆ ಬರಬೇಕು. ಕೊನೆಯಲ್ಲಿ 2 ಲೂಪ್ ಇರುತ್ತೆ. ಸೊ ದಾರ ತೆಗೆದು 2ರಿಂದ ಹೊರಗಡೆ ನೀಡಲ್ನ ಪಾಸ್ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ 2 ಸತಿ ದಾರ, ನಾವೇನ್ ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದ್ರ ಪಕ್ಕದಲ್ಲೇನೆ ಇನ್ನ ಒಂದು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ತುಂಬಾ ಲೂಸ್ ಆಗಿ ತ್ರಿಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೋಬೇಡಿ. ಆದಷ್ಟು ತೀರಾ ಲೆಂತ್ ಮಾಡ್ಕೋಬೇಡಿ, ಮೀಡಿಯಂ ಲೆಂತ್ ಅಲ್ಲಿ ಇರ್ಲಿ. ನಾವೇನ್ 3 ಚೈನ್ ಹಾಕ್ತಿವಲ್ವಾ, 3 ಚೈನ್ ಲೆಂತ್ ತ್ರಿಬಲ್ ಕ್ರೋಶೆ ಬಂದ್ರೆ ಸಾಕು. ಮತ್ತೆ ಇವಾಗ ಅದ್ರ ಪಕ್ಕನೆ ಇನ್ನ ಒಂದು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಪಕ್ಕನೆ ತ್ರಿಬಲ್ ಕ್ರೋಶೆಗಳು ಬರಬೇಕು. ಇವಾಗ ನಾನು ಚೈನ್ಗಳನ್ನ ಹಾಕೋತಾ ಇದ್ದೀನಿ. ನೋಡಿ, ಈ ತರ ಪಕ್ಕದಲ್ಲೇ ಬರಬೇಕು. 1, 2, 3 ಚೈನ್ ಹಾಕೊಂಡು ಮತ್ತೆ ಸೂಜಿ ಮೇಲೆ 2 ಸತಿ ದಾರ ತಗೋತೀನಿ. ಈ ತರ ನೋಡ್ಕೋತೀನಿ 3 ಚೈನ್ ಎಲ್ಲಿಗೆ ಬರುತ್ತೆ ಅಂತ ಹೇಳಿ. ಸೂಜಿ ಮೇಲೆ 2 ಸತಿ ದಾರ ತಗೊಂಡು 3 ಚೈನ್ ಎಲ್ಲಿಗೆ ಬರುತ್ತೋ ನೋಡ್ಕೊಳ್ಳಿ, ಮೆಷರ್ ಮಾಡ್ಕೊಂಡು. ಅಲ್ಲಿಗೆ ನಾವು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. 3 ಚೈನ್ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡಬಾರ್ದು, ಡೈರೆಕ್ಟ್ ಆಗಿ ತ್ರಿಬಲ್ ಕ್ರೋಶೆ ಸ್ಟಿಚ್ ನ ನಾವು ವರ್ಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಬರುತ್ತೆ. 3 ಚೈನು ಕರೆಕ್ಟ್ ಪಾಯಿಂಟ್ಗೆ ನೋಡಿ ಮಾಡ್ಕೋಬೇಕು. ಇಲ್ಲಾಂದ್ರೆ 1 ಪಾಯಿಂಟ್ ಬೇಕಾದ್ರೆ ಹಿಂದಕ್ಕೆ ಲಾಕ್ ಮಾಡ್ಕೊಂಬಿಡಿ, ಅಂದ್ರೆ ಹಿಂದಕ್ಕೆ ತ್ರಿಬಲ್ ಕ್ರೋಶೆ ಮಾಡಿ ಅದೇ 1 ಪಾಯಿಂಟ್ ಮುಂದಕ್ಕೆ ಮಾಡಿದ್ರೆ ಸೀರೆ ಸುಕ್ ಬರುತ್ತೆ. ಮತ್ತೆ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ನಾವೇನ್ ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ತ್ರಿಬಲ್ ಕ್ರೋಶೆ ಪಕ್ಕದಲ್ಲೇನೆ ಇನ್ನ ಒಂದು ತ್ರಿಬಲ್ ಕ್ರೋಶೆ. ಮತ್ತೆ ನಾನು ಅದ್ರ ಪಕ್ಕನೆ ಇನ್ನ ಒಂದು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಯಾರಿಗೆಲ್ಲ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದೆ, ಆನ್ಲೈನ್ ಕ್ಲಾಸಸ್ ಹಾಗೆ ಆಫ್ಲೈನ್ ಕ್ಲಾಸಸ್ 2 ಕೂಡ ಇರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಒಂದು ಕ್ಲಾಸ್ನ ನೀವು ಚೂಸ್ ಮಾಡಿ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗ್ಬೋದು. ಸೊ ಇಲ್ಲೂ ಅಷ್ಟೇ ಬಾಕ್ಸ್ ಟೈಪ್ ನಾವು ಮಾಡ್ಕೋತಾ ಇರೋದು. ಒಂದು ಬಾಕ್ಸ್ಗೆ ನಮ್ಗೆ 4 ತ್ರಿಬಲ್ ಕ್ರೋಶೆಗಳು ಬರಬೇಕು. ನೋಡಿ, ಈ ರೀತಿ ಒಂದ್ರ ಪಕ್ಕನೆ ಒಂದು ಬರಬೇಕು. ಎಲ್ಲೂ ಕೂಡ ಗ್ಯಾಪ್ ಅನ್ನೋದನ್ನ ಕೊಡಬೇಡಿ. ನೋಡಿ, ಒಂದು ಬಾಕ್ಸ್ ರೆಡಿ ಆಯ್ತಲ್ಲ. ಸೊ ಇವಾಗ ನೆಕ್ಸ್ಟ್ ಬಾಕ್ಸ್ ನ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು 3 ಚೈನ್ ನ ಹಾಕಿ ನೆಕ್ಸ್ಟ್ ಬಾಕ್ಸ್ ನ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ಒಂದು ಡಿಸೈನು ಪೂರ್ತಿ ಎಂಡ್ ವರ್ಗು ನೋಡಿದಾಗ ಮಾತ್ರ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. 3 ಚೈನ್ ಹಾಕಿ ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳಿ. ಈ 3 ಚೈನು ಎಲ್ಲಿಗೆ ಬರುತ್ತೋ ನೋಡಿ, ಅಲ್ಲಿಗೆ ನಾವು ಡೈರೆಕ್ಟ್ ಆಗಿ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಒಂದೊಂದು ಬಾಕ್ಸ್ಗೆ ಇಲ್ಲಿ ನಮ್ಗೆ 4 ತ್ರಿಬಲ್ ಕ್ರೋಶೆಗಳನ್ನ ಬರುತ್ತೆ. ನಿಮ್ಗೆ ಬೇಕು ಅಂದ್ರೆ ನೀವು 5 ತ್ರಿಬಲ್ ಕ್ರೋಶೆ ಕೂಡ ಮಾಡ್ಕೋಬಹುದು. 5ಕ್ಕಿಂತ ಜಾಸ್ತಿ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. 4 ಇಲ್ಲ ಅಂದ್ರೆ 5 ನೀವು ವರ್ಕ್ ಮಾಡ್ಕೋಬಹುದು. ನಾನಿವತ್ತು ಮಾಡಿ ತೋರಿಸ್ತಾ ಇರೋಂಥ ಡಿಸೈನ್ಗೆ ನಾನು ಒಂದು ಬಾಕ್ಸ್ಗೆ 4 ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಹತ್ರ ಬಂತಲ್ವಾ, ಯಾರಿಗೆಲ್ಲ ತಾಂಬೂಲಕ್ಕೆ ಬ್ಲೌಸ್ ಪೀಸ್ಗಳನ್ನ ಕೊಡಬೇಕು, ತುಂಬಾನೇ ಕಡಿಮೆ ರೇಟ್ಗೆ ಬ್ಲೌಸ್ ಪೀಸ್ಗಳು ಸಿಗ್ತಾ ಇದೆ. ಸೊ ನೀವು ಒಳ್ಳೆ ಕ್ವಾಲಿಟಿ ಇರುವಂತ ಬ್ಲೌಸ್ ಪೀಸ್ಗಳು ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಮೇಲೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಬ್ಲೌಸ್ದು ಪ್ರೈಸ್ ಕೂಡ ವಿಡಿಯೋ ಮೇಲೆ ಮೆನ್ಷನ್ ಆಗಿರುತ್ತೆ. ಸೊ ಆದಷ್ಟು ನೀವು ಬುಕ್ ಮಾಡ್ಕೊಂಡ್ರೆ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತ ಕೆಲಸನ ಮಾಡ್ತಾರೆ. ಒಂದಷ್ಟು ವೆರೈಟೀಸ್ ಇದೆ. ಹಾಗೆ ನಿಮ್ಗೆ ನಾವು ದೇವ್ರನ್ನ ಕೂರ್ಸೋದಕ್ಕೆ ಬ್ಯಾಕ್ ಗ್ರೌಂಡ್ ಕೂಡ ನಾವು ಹುಡುಕ್ತಾ ಇರ್ತೀವಲ್ವಾ, ಸೊ ಈ ರೀತಿ ಕರ್ಟನ್ಸ್ ಕೂಡ ಸಿಗುತ್ತೆ. ಇಂಟ್ರೆಸ್ಟ್ ಇದ್ದವರು ಮೇಲೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇಲ್ಲಿ ಪಕ್ಕನೆ ನಾವು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು ಒಂದೊಂದು ಬಾಕ್ಸ್ಗೆ. ಸೊ ನೀವು ಕೇಳ್ಬೋದು ಎಷ್ಟು ಎಳೆ ದಾರ ತಗೋಬಹುದು ಅಂತ. ಯೂಶಲಿ ನಾನ್ ಯೂಸ್ ಮಾಡೋದು 6 ಎಳೆ ದಾರ, ಕೆಲವೊಂದ್ಸತಿ 7 ಎಳೆ ಯೂಸ್ ಮಾಡ್ತೀನಿ. ಮತ್ತೆ ತುಂಬಾ ತೆಳು ಇತ್ತು ದಾರ ಅಂದಾಗ ಮಾತ್ರ ನಾನು 8 ಎಳೆ ದಾರನ ತಗೋತೀನಿ. ಯೂಶಲಿ ನಾನ್ ಯೂಸ್ ಮಾಡೋದು 6, ಇಲ್ಲ ಅಂತ ಅಂದ್ರೆ 7 ಎಳೆ ದಾರ ಅಷ್ಟೇನೆ. ಇದು ಅಷ್ಟೇ. ನೋಡಿ, ಇಲ್ಲಿ ಪಕ್ಕದಲ್ಲೇ ಗ್ಯಾಪ್ ಕೊಡಬಾರ್ದು ಅಂತ ಹೇಳಿದೆ. ಗ್ಯಾಪ್ ಕೊಟ್ರೆ ನಮ್ಗೆ ಅಷ್ಟು ನೀಟಾಗಿ ಬರೋದಿಲ್ಲ. ಸೊ ಹಾಗಾಗಿ ಗ್ಯಾಪ್ ಇಲ್ದೇನೆ ವರ್ಕ್ ಮಾಡ್ಬೇಕು. ನೋಡಿ, ಈ ಬಾಕ್ಸ್ ಕೂಡ ಕಂಪ್ಲೀಟ್ ಆಯ್ತು. ಇವಾಗ ಮತ್ತೆ ನಾವು 3 ಚೈನ್ ಹಾಕೊಳ್ಳೋಣ. 3 ಚೈನ್ ಹಾಕಿ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ನೆಕ್ಸ್ಟ್ ಕೂಡ ನಾವು ಇದೇ ರೀತಿ ಬಾಕ್ಸ್ ಅನ್ನ ವರ್ಕ್ ಮಾಡ್ಕೊಳ್ಳೋಣ.
ಸೊ ಈ ಡಿಸೈನು ನಾನು ತುಂಬಾ ಹಳೆ ಡಿಸೈನ್ಸ್ ಅಲ್ಲಿ ತೋರಿಸಿದ್ದೀನಿ. ಡಬಲ್ ಕ್ರೋಶೆ ಸ್ಟಿಚ್ ನ ಕೂಡ ಯೂಸ್ ಮಾಡಿ ಮಾಡ್ಕೋಬಹುದು ಈ ಒಂದು ಡಿಸೈನ್ ನ. ಇದೆಲ್ಲ ಬೇಸಿಕ್ ಡಿಸೈನ್ಸ್ ಅಂತ ಹೇಳ್ತಾರೆ, ಆದ್ರೆ ನಿಮ್ಗೆ ಸ್ಟಿಚಸ್ ಐಡಿಯಾ ಕರೆಕ್ಟ್ ಆಗಿತ್ತು ಅಂತ ಅಂದ್ರೆ ನೀಟಾಗೇನೆ ಬರುತ್ತೆ. ನಾವು ಲೆಂತ್ ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ನೋಡ್ಬೇಕಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದಾಗ ನಿಮ್ಗೆ ಅರ್ಥ ಆಗತ್ತೆ. ಹಾಗೆ ತುಂಬಾ ಜನ ಕೇಳ್ತಾ ಇದ್ರ ಸೀರೆ ಕುಚ್ಚೋದು ಕ್ಲಾಸಸ್. ಸೊ ಇಲ್ಲಿ ಕೆಳಗಡೆ ಯೆಲ್ಲೋ ಕಲರ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದಲ್ವಾ, ಆ ಒಂದು ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿದಾಗ, ಸೊ ಸೇಮ್ ನನ್ನ ವಾಟ್ಸ್ಆಪ್ ನಂಬರ್ ಕೂಡ ಆಗಿರುತ್ತೆ, ನಿಮ್ಗೆ ಕ್ಲಾಸ್ದು ಡೀಟೇಲ್ಸ್ ಅನ್ನೋದು ಸಿಗುತ್ತೆ. ನೋಡಿ ಒಂದೊಂದು ಬಾಕ್ಸ್ಗೆ 4. ಇದನ್ನ ನೆನ್ಪಿಟ್ಕೊಂಡು ವರ್ಕ್ ಮಾಡ್ಕೋಬೇಕು. ಸೊ ನೋಡ್ತಾ ಇದೀರಲ್ವಾ, ಇವಾಗ ನಾನು 4 ಬಾಕ್ಸ್ಗಳನ್ನ ವರ್ಕ್ ಮಾಡಿದೀನಿ. 4 ಬಾಕ್ಸ್ಗಳು ಕೂಡ ಲೆಂತ್ ಒಂದೇ ತರ ಇದೆ. ಲೆಂತ್ ನ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ಲೆಂತ್ ವೇರಿಯೇಷನ್ ಆಯ್ತು ಅಂತ ಅಂದ್ರೆ ನಿಮ್ಗೆ ಡಿಸೈನು ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ಆದಷ್ಟು ಲೆಂತ್ ಕಡೆ ನಾವು ಫೋಕಸ್ ಮಾಡ್ಕೋಬೇಕು, ವೇರಿಯೇಷನ್ ಆಗೋದಕ್ಕೆ ಬಿಡಬಾರ್ದು. ತುಂಬಾನೇ ಈಸಿಯಾಗಿ ತುಂಬಾ ಬೇಗ ಕೂಡ ಮಾಡ್ಬೋದು ಈ ಒಂದು ಡಿಸೈನ್ ನ. ಇವಾಗ ಲೇಟೆಸ್ಟ್ ಟ್ರೆಂಡಿಂಗ್ ಕೂಡ ಇರೋಂತ ಡಿಸೈನ್ ಇದು. ಹಾಗೆ ತುಂಬಾ ಜನ ಕೇಳ್ತಾ ಇದ್ರೆ ಕುಚ್ಚು ಯಾವ ರೀತಿ ಕಟ್ಟಬೇಕು ತೋರಿಸಿ ಅನ್ನೋದನ್ನ. ಈ ಒಂದು ವಿಡಿಯೋದಲ್ಲಿ ಅದು ಕೂಡ ನಾನು ತೋರಿಸಿದೀನಿ, ಯಾವ ರೀತಿ ಕುಚ್ಚನ್ನ ಕಟ್ಟಬಹುದು ನಾವು ಅನ್ನೋದನ್ನ. ಸೊ ವಿಡಿಯೋನ ಎಂಡ್ ವರ್ಗು ಎಲ್ಲೂ ಸ್ಕಿಪ್ ಮಾಡದೆ ನೋಡಿದಾಗ ನಿಮ್ಗೆ ಐಡಿಯಾ ಅನ್ನೋದು ಸಿಗತ್ತೆ. ನೋಡಿ ಇದು ಈ ರೀತಿ ಬರುತ್ತೆ. ಇದೇ ತರ ನಾವು ಸೀರೆ ಪೂರ್ತಿ ವರ್ಕ್ ಅನ್ನೋದನ್ನ ಮಾಡ್ಕೊತಾ ಹೋಗ್ಬೇಕು. ಸೊ ಇಲ್ಲಿ 3 ಚೈನ್ ಗ್ಯಾಪ್ಗೆ ಕುಚ್ಚು ಕಟ್ಟೋದು. ಸೊ ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ನಾನು 137 ದಾರನ ಈ ರೀತಿ ತಗೊಂಡು ನಾನು ಸ್ಟ್ರೈಟ್ನಿಂಗ್ ಮಾಡಿ ಇಟ್ಕೊಂಡಿದೀನಿ. ಇವಾಗ ಇಲ್ಲಿ 3 ಚೈನ್ ಗ್ಯಾಪ್ ಏನಿದೆ ಅಲ್ವಾ, ಅಲ್ಲಿಗೆ ನಾನು ದಾರನ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ದಾರ ಹಾಕೊಂಡು ಕರೆಕ್ಟ್ ಆಗಿ ನಮ್ಗೆ ಈ ರೀತಿ ವರ್ಕ್ ಅನ್ನೋದನ್ನ ಮಾಡ್ಕೋಬೇಕು. ಅಂದ್ರೆ ಇಲ್ಲಿ ನಾನು ಪಾಯಿಂಟ್ ತೋರಿಸ್ತಾ ಇದೀನಲ್ವಾ, ಅಲ್ಲಿ ದಾರ ಏರುಪೇರು ಆಗಿರ್ಬಾರ್ದು, ನೀಟಾಗಿ ವರ್ಕ್ ಆಗಿರ್ಬೇಕು. ಇವಾಗ ಹೆಮ್ಮಿಂಗ್ ನೀಡಲ್ಗೆ ನಾವು ಜರಿ ಥ್ರೆಡ್ ನ ಹಾಕಿರ್ತೀವಿ ಅಲ್ವಾ, ಸೊ ಆ ಒಂದು ನೀಡಲ್ ನ ತಗೋಬೇಕು. ನೋಡಿ ಇಲ್ಲಿ ಯಾವ ರೀತಿ ನೀಡಲ್ ನ ಇನ್ಸರ್ಟ್ ಮಾಡ್ತೀನಿ ಅಂತ ಅಂದ್ರೆ, ಈ ತರ ಹಾಫ್ ಪಾರ್ಟ್ಗೆ ನೀಡಲ್ ನ ಸ್ವಲ್ಪ ಇನ್ಸರ್ಟ್ ಮಾಡಿ ಹಾಗೆ ಹಿಂದಕ್ಕೆ ತಗೋತೀನಿ ನೀಡಲ್ ನಾನು. ನೋಡಿ ಹಾಫ್ ಪಾರ್ಟ್ ಇಂದ ಹಿಂಗೆ ಇನ್ಸರ್ಟ್ ಮಾಡಿ ಹಿಂದಕ್ಕೆ ತಗೋತಾ ಇದ್ದೀನಿ. ಹಿಂದಕ್ಕೆ ತಗೊಂಡು ಇವಾಗ ನಾನು ನಾಟ್ಗಳನ್ನ ಹಾಕೊಳ್ಳೋದು. ನಾಟ್ಗಳನ್ನ ಹಾಕಿದಾಗ ಕೂಡ ಯಾವ ರೀತಿ ನಾವು ಟೈಟ್ ಮಾಡ್ಕೋಬೇಕು ಅನ್ನೋದನ್ನ ಕೂಡ ತೋರಿಸಿದೀನಿ. ನೋಡಿ ಈ ರೀತಿ ಹಿಂದೆಯಿಂದ ನೀಡಲ್ನ ಮುಂದೆ ತಗೊಂಡು ಒಂದು ಲೂಪ್ ಒಳಗಡೆ ತಗೋಬೇಕು. ಈ ತರ ತಗೊಂಡಾದ್ಮೇಲೆ ಇವಾಗ ನಾಟ್ ಅನ್ನೋದನ್ನ ಈ ತರ ಹಿಂದಕ್ಕೆ ನಾವು ಎಳ್ಕೊಂಡು ಟೈಟ್ ಮಾಡ್ಕೋಬೇಕು. ನೋಡಿ ಈ ರೀತಿ. ಮತ್ತೆ ಇವಾಗ ಹಿಂದೆಯಿಂದನೇ ದಾರ ತಗೊಂಡು ಇದು ಲೂಪ್ ತರ ಇರುತ್ತಲ್ವಾ, ಇದ್ರೊಳಗಡೆಯಿಂದ ನೀಡಲ್ನ ಪಾಸ್ ಮಾಡ್ಕೋತೀನಿ. ಗಂಟಾಗತ್ತೆ. ಈ ಗಂಟನ್ನ ಹಿಂದಕ್ಕೆ ಈ ರೀತಿ ತಗೊಂಡು ಟೈಟ್ ಅನ್ನ ಮಾಡ್ಕೋತೀನಿ. ಮತ್ತೆ ಇವಾಗ ಅದೇ ರೀತಿ ಇನ್ನ ಒಂದು ಗಂಟನ್ನ ಹಾಕೋತೀನಿ. ಅದನ್ನ ಕೂಡ ಹಿಂದೆ ಈ ರೀತಿ ಟೈಟ್ ಅನ್ನ ಮಾಡ್ಕೊಳ್ಳೋ ಅಂತದ್ದು. ಇವಾಗ ಅಂದ್ರೆ ಕುಚ್ಚನ್ನ ಹಿಂದಕ್ಕೆ ತಗೋಬೇಕು, ಫ್ರಂಟ್ ಸೈಡ್ಗೆ ತಗೋಬಾರ್ದು. ಹಿಂದಕ್ಕೆ ತಗೊಂಡು ಈ ಜರಿ ಥ್ರೆಡ್ ಇಂದ ನೀಡಲ್ನ ಈ ರೀತಿ ಹೊರಗಡೆ ಪಾಸ್ ಮಾಡ್ಕೋಬೇಕು ನಾವು. ಹೊರಗಡೆ ಪಾಸ್ ಮಾಡ್ಕೊಂಡು ಇವಾಗ ನಮ್ಗೆ ಹಿಂದಿಂದು ಕುಚ್ಚು ಎಷ್ಟು ಉದ್ದ ಕಟ್ ಮಾಡಿದ್ವಿ ಅಲ್ವಾ, ಅಷ್ಟೇ ಉದ್ದಕ್ಕೆ ನಾವು ಕುಚ್ಚನ್ನ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಒಂದೇ ಸತಿಗೆ ಕುಚ್ಚು ಕಟ್ ಆಗ್ಬೇಕು, ಆ ರೀತಿ ಕಟ್ ಮಾಡ್ಕೋಬೇಕು. ಒಂದೇ ಲೆವೆಲ್ಗೆ ಬರಬೇಕು ಕುಚ್ಚು, ಆ ತರ ವರ್ಕ್ ಮಾಡ್ಕೊಳ್ಳಿ. ಸೊ ನೀಡಲ್ನ ನಾನು ಜರಿ ಥ್ರೆಡ್ ಹಾಕಿರೋದನ್ನ ಯಾಕೆ ಹಾಫ್ ಇಂದ ಇನ್ಸರ್ಟ್ ಮಾಡಿದೆ ಅಂತ ಅಂದ್ರೆ, ಫ್ರಂಟ್ ಸೈಡ್ ಕುಚ್ಚನ ಫ್ರಂಟ್ ಸೈಡ್ ಅಲ್ಲಿ ಎಲ್ಲೂ ಕೂಡ ನಮ್ಗೆ ಗೋಲ್ಡ್ ಕಲರ್ ಜರಿ ಥ್ರೆಡ್ ವಿಸಿಬಲ್ ಆಗಲ್ಲ. ಸೊ ಗೋಲ್ಡ್ ಕಲರ್ ಬರೀ ಗಂಟು ಹಾಕಿರೋ ಕಡೆ ಮಾತ್ರ ಸುತ್ತಿರೋ ತರ ಕಾಣಿಸುತ್ತೆ ಅಷ್ಟೇ. ನೋಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಈ ತರ. ಸೊ ನೀವು ಅದೇ ಫ್ರಂಟ್ ಇಂದಾನೆ ಡೈರೆಕ್ಟ್ ಆಗಿ ನೀಡಲ್ನ ಇನ್ಸರ್ಟ್ ಮಾಡ್ಕೊಂಡ್ರೆ ವಿಸಿಬಲ್ ಆಗುತ್ತೆ. ಅದೇ ಹಾಫ್ ಪಾರ್ಟ್ ಇಂದ ನೀಡಲ್ನ ಹಾಕಿ ನೀಡಲ್ನ ಹಿಂದಕ್ಕೆ ತಗೊಂಡಾಗ ನಮ್ಗೆ ಈ ರೀತಿ ಪರ್ಫೆಕ್ಟ್ ಆಗಿ ಬರುತ್ತೆ, ಎಲ್ಲೂ ಕೂಡ ವಿಸಿಬಲ್ ಆಗೋದಿಲ್ಲ. ಸೊ ಪೂರ್ತಿ ನಾನು ಸೀರೆಗೆ ಕುಚ್ಚೆಲ್ಲ ಹಾಕಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ನಾನಿಲ್ಲಿ 4 ಬ್ಲೂ ಹಾಕಿ 1 ಪಿಂಕ್ ಹಾಕೊಂಡಿದ್ದೀನಿ. ಯಾವ ತರ ಬೇಕಾದ್ರೂ ಕಾಂಬಿನೇಷನ್ ನೀವು ವರ್ಕ್ ಮಾಡ್ಕೋಬಹುದು. ಕುಚ್ಚು ಕಟ್ಟೋದು ಕೂಡ ನಮ್ಗೆ ವಿಸಿಬಲ್ ಆಗ್ಬೇಕಾ ಗೋಲ್ಡ್ ಕಲರ್ ಬೇಡ ಅನ್ನೋದನ್ನ ನೋಡಿ ನೀವು ಡಿಸೈಡ್ ಮಾಡ್ಕೊಳ್ಳಿ. ಸೊ ಈ ಒಂದು ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಡಿಸೈನ್ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆಲೆ ನೋಡ್ತಾ ಇದ್ದೀರಾ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ 137 ದಾರನ ತಗೊಂಡಿರುವಂತದ್ದು. ಈ ಒಂದು ಡಿಸೈನ್ಗೆ ನಾನು 600 ಇಂದ 650 ವರೆಗೂ ಚಾರ್ಜ್ ಮಾಡ್ತೀನಿ. ಥ್ಯಾಂಕ್ ಯು.